ನೆನ್ನೆ ಉಳಿದಿದ್ದು ರೈಸು ಈರುಳ್ಳಿ ಎಲ್ಲ ಹಾಕಿ ನನ್ನ ಮೊಸರನ್ನ ರೆಡಿ ಆಗಿದೆ. ಮತ್ತೆ ಈ ಕಡೆ ಬೀಟ್ರೂಟ್ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ. ಚಪಾತಿ ರೆಡಿ ಆಗಿದೆ. ಎಲ್ಲ ಇವಾಗ ನಾಷ್ಟ ತಿನ್ಬಿಟ್ಟು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಇವಾಗ ನಾಷ್ಟ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ತಿನ್ನಲ್ಲ, ಕರೆಕ್ಟಾಗಿ ತಿಂತೀನಿ. 450 ಗ್ರಾಮ್ ಅಷ್ಟೇ ತಿನ್ನೋದು. ಗ್ಯಾಸ್ ಬಂಕ್ ಕಡೆ ಬಂದೆ, ಆದ್ರೆ ಇಲ್ಲಿ ಪ್ರೆಷರ್ ಇಲ್ಲ, 120 ಇದೆ. ಇವಾಗ ಬೇರೆ ಕಡೆ ಹಾಕ್ಸ್ಕೋಬೇಕು ಹೋಗಿ. ಫಸ್ಟು ಗ್ಯಾಸ್ ಹಾಕ್ಸೋಣ ಅಂತ ಹೋದೆ. ಗ್ಯಾಸ್ ಅಲ್ಲಿ 120 ಪ್ರೆಷರ್ ಇತ್ತು, ಅದಕ್ಕೆ ಗ್ಯಾಸ್ ಹಾಕ್ಸಿಲ್ಲ. ಇವಾಗ ಡ್ಯೂಟಿ ಆನ್ ಮಾಡಿದ್ದೀನಿ. ಗ್ಲಾಸ್ ಕ್ಲೀನ್ ಮಾಡಂಗಿಲ್ಲ. ಗ್ಲಾಸು ನಿನ್ನೆ ಮಳೆಯಿಂದಾನೆ ಫುಲ್ ಕ್ಲೀನ್ ಆಗಿಬಿಟ್ಟಿದೆ. ಡ್ಯೂಟಿಗಳು ಬ್ಯಾಕ್ ಟು ಬ್ಯಾಕ್ ಬೀಳ್ತಾ ಇದಾವೆ, ಆದ್ರೆ ಪಿಕಪ್ ಲಾಂಗ್ ಬೀಳ್ತಾ ಇದಾವೆ. ಪೀಕ್ ಅವರ್ಸ್ ಅಲ್ವಾ, ಅದಕ್ಕೆ ಸರಿಯಾಗಿ ಬೀಳ್ತಾ ಇದಾವೆ. ಮಧ್ಯಾಹ್ನ ಟೈಮು ಮಲ್ಕೊಂಡಿರ್ಬೇಕು. ಇವಾಗ ಡ್ರಾಪ್ ಮಾಡಿದೆ 360 ಬಿಸ್ನೆಸ್ ಪಾರ್ಕು. ಇವಾಗ ಇಲ್ಲಿಂದ ಎಲ್ಲ ಲಾಂಗ್ ಎತ್ಕೋಬೇಕು. ಲಾಂಗ್ ಬಿದ್ದರೆ ಲಾಂಗ್ ಬಿದ್ದಿಲ್ಲ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ. ನೋಡಮ್ಮ, ಇಲ್ಲಿ ನಮ್ಮ ಫ್ರೆಂಡ್ ಬಂದಿದ್ದಾನೆ. ABDUL ಅಬ್ದುಲ್, AHAD ಅಹದ್, ಅಬ್ದುಲ್ ಅಹದ್. ತಿರ್ಗಿಸ್ಬೇಡಪ್ಪ ಆ ಥರ. ಓಯ್ ಅಹದ್, ಎಲ್ಲಿ ಹೋಗ್ತಾ ಇದೀಯಾ? ಅಹದ್ ಅಹದ್, ಎಲ್ಲಿಪ್ಪ ಈ ತರ ಎಲ್ಲ ಗಾಡಿ ತಿರ್ಸ್ತೀಯಾ? ಬರ್ಲಾ? ಇವಾಗ ಗಾರ್ವೆ ಬಾವಿ ಪಾಳ್ಯ ಡ್ರಾಪ್ ಮಾಡಿದೆ. ಆಕ್ಸ್ಫೋರ್ಡ್ ಹತ್ರ ಒಂದು ಕಂಪ್ನಿ ಇದೆಯಲ್ಲ, IBS ಅಂದ್ಬಿಟ್ಟು, ಇದೇ ಕಂಪ್ನಿ ಒಳಗೆ ಡ್ರಾಪ್ ಮಾಡಿದೆ. ಇವಾಗ ವಂಗ್ಸಂದ್ರ ವಿಶ್ವಪ್ರಿಯ ಲೇಔಟ್ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಒಂದು ವಿದ್ಯುತ್ ಆಲ್ರೆಡಿ ಎತ್ಕೊಂಡಿದ್ದೀನಿ. ಎಲ್ಲಿದ್ದಾರೆ ಇವರು ನೋಡೋಣ. ಡಿವೈಸ್ ಇಸ್ ಫುಲ್ ಹೀಟ್ ಅಂತೆ. ವಾವ್, ವೆರಿ ಗುಡ್. ಇವಾಗ ವಂಗ್ಸಂದ್ರದಿಂದ ಬಂದೆ, ಉಳಿಮಾವ್ ಹತ್ರ ಈ ಹಾಸ್ಪಿಟ್ಲಿಗೆ ಬಂದೆ. ಇವ್ರನ್ನ ಮತ್ತೆ ಕರ್ಕೊಂಡೋಗಿ ಬಿಡಬೇಕು. ಇವ್ರನ್ನ ಅಲ್ಲಿಗೆ ಕರ್ಕೊಂಡೋಗಿ ಬಿಡಬೇಕು. ಒಂದು 5 ನಿಮಿಷ ವೆಯ್ಟ್ ಮಾಡಪ್ಪ, ನಾನು ಬರ್ತೀನಿ ಅಂತ ಹೇಳಿದ್ರು. ಪಾಪ ಅವ್ರು ಬೇರೆ ಪೇಷಂಟು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡಿ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಏನ್ ಮಾಡೋದು, ಇದೇ ಹಾಸ್ಪಿಟ್ಲು. ಮತ್ತೆ ಅವ್ರನ್ನೇ ಕರ್ಕೊಂಬಂದ್ಬಿಟ್ಟು ವಂಗ್ಸಂದ್ರ ಡ್ರಾಪ್ ಮಾಡಿದೆ, ವಿಶ್ವಪ್ರಿಯ ಲೇಔಟು. ಇವಾಗ ಇಲ್ಲಿಂದ ಆಚೆ ಹೋಗ್ಬೇಕು. ಫಸ್ಟು ಬಿಸಿಲು ಜಾಸ್ತಿ ಆಗ್ಬಿಟ್ಟಿದೆ, ನೆರಳಲ್ಲಿ ಹಾಕೋಬೇಕು ಗಾಡಿ. ಅಬ್ಬಬ್ಬಾ, ಏನು ಗುರು ಬಿಸಿಲು ಇವತ್ತು, ಸಿಕ್ಕಾಪಟ್ಟೆ ಬಿಸಿಲು. ಇವತ್ತು ಟೆಂಪ್ರೇಚರ್ ಚೆಕ್ ಮಾಡೋಣ. ಟುಡೇ ಟೆಂಪ್ರೇಚರ್ ಇವತ್ತು ಸಿಕ್ಕಾಪಟ್ಟೆ ಐತೆ. ಮಳೆ ಎಷ್ಟೊತ್ತಿಗೆ ಬರುತ್ತೆ ಇವತ್ತು? 7 ಗಂಟೆಗೆ ಮಳೆ ಬರ್ಬೋದು, ಇಲ್ಲ ಅಂತಂದ್ರೆ ಏನೂ ಇಲ್ಲ. ಇವಾಗ ಅಪೋಲೋ ಹಾಸ್ಪಿಟಲ್ ಡ್ರಾಪ್ ಮಾಡಿದೆ. ಅದೇ ಅಪೋಲೋ ಹಾಸ್ಪಿಟ್ಲು. ಇವಾಗ ಇಲ್ಲಿಂದ ಅದನ್ನ ಎತ್ಕೋಬೇಕು. ಇವಾಗ ಹೊಮ್ಮದೇವನಹಳ್ಳಿ ಡ್ರಾಪ್ ಮಾಡಿದೆ, ಬನ್ನರ್ಘಟ್ಟ ರೋಡ್ ಹತ್ರ. ಈಗ ಇಲ್ಲಿಂದ ಬೀಳುತ್ತೇನೋ ಗೊತ್ತಿಲ್ಲ. ಇವಾಗ ಅಲ್ಲಿಂದ ಮತ್ತೆ ಬನ್ನರ್ಘಟ್ಟ ರೋಡ್ ಡ್ರಾಪ್ ಮಾಡಿದೆ ಈ ರೆಸ್ಟೋರೆಂಟ್ಗೆ. ಇದು ಬಂದ್ಬಿಟ್ಟು ಕಾಳಿನಗರ ಹತ್ರ ಡ್ರಾಪ್ ಮಾಡಿದೆ. ಇನ್ನೂ ರೆಡಿ ಆಗಿಲ್ಲ ಇದು. ಕಾಳೆನಗರ ಇಂದ ಇವಾಗ ಗಟ್ಟಿಗೆರೆ ಡ್ರಾಪ್ ಮಾಡಿದೆ. ಇವಾಗ ಗ್ಯಾಸ್ ಎಲ್ಲಿದೆ ಅಂತ ನೋಡಬೇಕು. ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ, ಗ್ಯಾಸೇ ಇಲ್ಲ. ಇವಾಗ ಗ್ಯಾಸ್ ನೋಡ್ಬೇಕಂದ್ರೆ ನನ್ನ ಆ್ಯಪಲ್ಲಿ ಹುಡುಕ್ಬೇಕು. ನಾಗಾಟಿ ವೆರ್ ಇಸ್ ಗ್ಯಾಸ್ ಇದೊಂದು ಫ್ಯೂಲ್ ನಾವು ಪಟ್ಟಣಗೆರೆ. ಪಟ್ಟಣಗೆರೆ 1.9. ಏನು ಮಾಡೋಕ್ಕಾಗಲ್ಲ, ಇದನ್ನೇ ಹೋಗ್ಬೇಕೀಗ. ಹತ್ರ ಇದೆ ಇದು. ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ. ಇಲ್ಲಿ ಗ್ಯಾಸ್ ಬಂಕಕ್ಕೆ ಬಂದೆ. ಇಲ್ಲೂ ಪ್ರೆಷರ್ 160 ಇದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಲೋಡ್ ಆಗ್ತಾ ಇದೆ, ಅನ್ಲೋಡ್ ಆಗ್ತಾ ಇದೆ ಗಾಡಿ. ಆಮೇಲೆ ಹಾಕ್ಸ್ಕೊಂಡು ಹೋಗ್ತಾ ಇರೋದೆ. 3 ಜಾಗದಲ್ಲಿ ಇಲ್ಲ.
ಈ ಸಿ ಎನ್ ಜಿದೊಂದು ಪ್ರಾಬ್ಲಮ್ಮು. ಈ ಸಿ ಎನ್ ಜಿಗಳಲ್ಲಿ ಇದೇ ಒಂದು ಪ್ರಾಬ್ಲಮ್, ಹಾಕೊಂಡು ಕುತ್ಕೋಬೇಕು, ಎಲ್ಲಾರು ವೆಯ್ಟ್ ಮಾಡ್ತಾ ಇದ್ದಾರೆ ಈ ತರ. ಇವಾಗ ಹೋಗ್ತಾ ಇದೆ ನಮ್ಮ ಗಾಡಿ ಅನ್ಲೋಡಿಂಗ್ಗೆ. ಇದು ಖಾಲಿ ಆಗ್ಬಿಟ್ಟಿದೆ. ಇದು ಸರ್ ಮಸ್ತಾಗಿದೆ. ಫುಲ್ ಟ್ಯಾಂಕ್ ಆಗಿದೆ, ಬರೀ 370 ರೂಪಾಯಿ ಫುಲ್ ಟ್ಯಾಂಕ್ ಆಗ್ಬಿಡ್ತು. ಅದೇನಂತ ಗೊತ್ತಿಲ್ಲ, ಮಿರಾಕಲ್. ಗಾಡಿ ನೆರಳಿಗೆ ಹಾಕೊಂಡಿದ್ದೀನಿ ಹಿಂಗೆ. ಇವಾಗ ಊಟ ಮಾಡ್ಬಿಡೋದೆ. ಊಟ ಮಾಡಲಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಟೈಮ್ ಬೇರೆ ಆಗ್ಬಿಟ್ಟಿದೆ 3 ಗಂಟೆ. ಇವತ್ತೇ ಲೇಟ್ ಆಗ್ತಾ ಇರೋದು. ಆದರೂ ಬೇಗ ಹೊಟ್ಟೆ ಹಸಿತಾ ಇಲ್ಲ. ಹೊಟ್ಟೆ ಹಸಿತಾ ಇಲ್ಲ ಯಾಕೆ ಅಂತಂದರೆ ನಾನು ಹೊಟ್ಟೆ ಬೇರೆ ಹಸಿತಾ ಇಲ್ಲಲ್ಲ ಯಾಕೆ ಇವತ್ತು. ನಾನು ತಿಂದಿದ್ದೆ ಮೊಸರನ್ನ ತಿನ್ಕೊಂಬಂದೆ. ಮೊಸರನ್ನ ತಿಂದರೆ ಬೇಗ ಹೊಟ್ಟೆ ಹಸಿಬೇಕು. ಯಾಕೆ ಹೊಟ್ಟೆನೇ ಹಸಿತಾ ಇಲ್ಲ. ಒಳ್ಳೇದಾಯ್ತು. ಇವತ್ತು ಏನಂತಂದರೆ ಸ್ಪೆಷಲ್ಲು ಎನರ್ಜಿ ಬೂಸ್ಟರು. ಎನರ್ಜಿ ಕಮ್ಮಿ ಆಗಿಬಿಟ್ಟಿದೆ ಬಾಡಿಯಲ್ಲಿ, ಅದಕ್ಕೋಸ್ಕರ ಎನರ್ಜಿ ಬೂಸ್ಟರು. ಬೀಟ್ರೂಟ್ ಪಲ್ಯ, ಚಪಾತಿ, ಫುಲ್ಲು ಎನರ್ಜಿ. ಇದಂತೂ ಹೆವಿ ಎನರ್ಜಿ. ಇನ್ನು ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಡ್ಯೂಟಿ ಹೊಡಿಯೋದು. ನೋಡಪ್ಪ, ಇದೆ ಬೀಟ್ರೂಟು. ನೀನು ಹೇಳ್ದಲ್ಲ, ಇದು ತಿನ್ನು. ನೀನು ಕಾಲು ಆಗೋದು ಕಮ್ಮಿ ಆಗುತ್ತೆ, ಕಾಲಲ್ಲಿ ಶಕ್ತಿ ಬರುತ್ತೆ. ಗಟ್ಟಿಗೆರೆಯಿಂದ ಇವಾಗ JP ನಗರ ಡ್ರಾಪ್ ಮಾಡಿದೆ. JP ನಗರದಿಂದ ಬಿಳಕಳ್ಳಿ ಡ್ರಾಪ್ ಮಾಡಿದೆ. ಬಿಳಕಳ್ಳಿ ನೋಡಿ, ಇಲ್ಲಿಗೆ ಡ್ರಾಪ್ ಮಾಡಿದ್ದು. ಡ್ಯೂಟಿಗಳು ಬೀಳ್ತಾ ಇಲ್ಲ, ಅದಕ್ಕೆ ಖಾಲಿ ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಅಡುಗೆ ಮಾಡಬೇಕು, ತಿನ್ನಬೇಕು, ಅಷ್ಟೇ ಮನೆ ಕಡೆ ಇವಾಗ.